ಹಾಯ್. ಏನು ಆರಾಮ? ಏನು ಫುಲ್ ಮಿಂಚಿಂಗ್ ಇವತ್ತು? ಯಾಕೆ? ಹ್ಞೂ, ನಿಂಗೋಸ್ಕರನೇ ಓಪನ್ ಮಾಡಿದೆ ಇವಾಗ. ನೋಡಿ, ನಿಂದೆ ಇವತ್ತು ಕಂಟೆಂಟು. ಹೌದು, ನಿಜ ನಿಜ. ಇವತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ. ಏನು ಇವತ್ತೆಲ್ಲರ ಹತ್ರನೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಎಷ್ಟು ಮಾಡಿಸ್ತೀಯ ಇವತ್ತು? ಎಷ್ಟು ಬೇಕು? 100 ಜನದ ಮೇಲೆ ಮಾಡ್ತೀನಿ ನಾನು. ಸರಿ, 100 ಜನದ ಮೇಲೆ ಮಾಡಿಸಿದ್ರೆ ನೀನೇನು ಕೇಳ್ತಾ ನಾನು ಕೊಡಿಸ್ತೀನಿ. ಲ್ಯಾಟ್ರಿ ಇದೆ ಮತ್ತೆ ಪಕ್ಕ ವಿಡಿಯೋ ಬ್ಲಾಗ್ ಅಲ್ಲೇ ಐತೆ. ನೀನೇನು ಕೇಳ್ತಾ ನಾನು ಕೊಡಿಸ್ತೀನಿ. ಅವ್ನಿಗೆ ಕಮ್ಮಿ ಬಜೆಟಲ್ಲಿ ಜಾಸ್ತಿ ಬಜೆಟಲ್ಲ. ಇವ್ನ ಯಾವನ ಸೆಡೆ ನನ್ನ ಮಗ. ಆಯ್ತು. ಹಾಂ, ಪಕ್ಕ 100 ಮೇಲೆ ಮಾಡ್ತೀನಿ. ಹಾಂ, ಸರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀನು ತುಂಬಾ ಲೈಕಾದೆ ನಾನು. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಅಂಗಡಿ ರೋಡಿಂದ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಅಂದರೆ 1 ವಾರ ಆಯಿತು. ಯಾಕಂದರೆ ಫೋನ್ ಇದ್ದಿಲ್ಲ ನನ್ನ ಹತ್ರ. ಫೋನ್ ಹೊಡೆದೋಗಿ ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿತ್ತು. ಸೊ ಸರ್ವಿಸ್ ಸೆಂಟ್ರ್ ಕೊಟ್ಟಿದ್ದೆ. ಅವರು ಹೆವಿ ಹೇಳ್ತವ್ರೆ. ಬರೀ ಡಿಸ್ಪ್ಲೇಗೆ 25,000 ಹೇಳ್ತವ್ರೆ. ಸೊ ಏನಕ್ಕೆ 25,000 ಎಲ್ಲ ಜಾಸ್ತಿ ಆಯಿತು. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನೋಡೋಣ, ಆಮೇಲೆ ಬೇರೆ ಫೋನ್ ತೊಗೊಳ್ಳೋಣ. ಗುದ್ದಕ್ಕೆ ಹೊರ್ತಿದ್ದೀನಿ, ಭಯ ಆಗುತ್ತೆ. ಹಿಂದೆಯಿಂದ ಬರ್ತಾಯಿದೆ. ಸೊ ಚಪ್ಪಲಿ ಇಲ್ದಿರೋ ನಡೀತಾ ಇದೀನಿ ಇವತ್ತು. ಯಾಕಂತ ಹೇಳ್ತೀನಿ ರೀ ನಿಮಗೆ. ಬೇರೆ ಇಲ್ಲ ಗೈಸ್, ಜೀವನ ಎತ್ಕೊಂಡು ಹೋಗೋನೆ. ಚಪ್ಪಲಿ ಇಲ್ದಿರೋ ನಡೆಯೋಕ್ಕಾಗ್ತಿಲ್ಲ. ಫುಲ್ಲು ಕಲ್ಲು ಚುಸ್ತೈತೆ ಕಾಲಿಗೆ. ಗಾಡಿ ಬೇರೆ ನೋಡಿದ್ರೆ 10 ನಿಮಿಷ ಬರ್ತೀನಿ ಸ್ನಾನ ಮಾಡ್ಕೊಂಡು ಅಂತ. ಗೊತ್ತಾ ನಾನು 10 ನಿಮಿಷ ಅಂದರೆ ಎಷ್ಟು ಮಾಡ್ತಾನೆ ಅಂತ. ಬಡ್ಡಿ ನನ್ನ ಮಗ. ಶೋಪೀಸ್ಗಳಿಗೆ ಇರ್ತಲ್ಲ ಅಣ್ಣ ಮುಂದ್ಗಡೆ. ಇವಾಗ ಅದನ್ನು ಇಡ್ತಾ ಇಲ್ಲ ಅವರು. ಇಲ್ಲ, ಹೋಗಿದೆ ಶೋರೂಮ್ಗೆ. ಶೋಪೀಸ್ಗಳು ಐತೆ, ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿದ್ರು. ಯಾರು ಶೋಪೀಸ್ ಇಲ್ಲ. 65,000 ಹೇಳ್ತಾವ ನೋಡ. 13 Pro Max ಸೆಕೆಂಡ್ಸಲ್ಲಿ ಕ್ಯಾಶಿಫೈಲಿ ಐಪ್ಲಾಂಟಲ್ಲಿ ಫೋನ್ ಕೇಳಿದೆ ರೀಸೇಲ್ಗೆ ಎಷ್ಟು ಅಂತ. ಐಪ್ಲಾಂಟಲ್ಲಿ 10,000 ಹೇಳ್ದ. ಕ್ಯಾಶಿಫೈಲಿ 18,000 ಹೇಳ್ದ. ಡೈರೆಕ್ಟಾಗಿ ಕೇಳ್ಬಿಟ್ಟು ಏನಕ್ಕೆ ಐಪ್ಲಾಂಟ್ ಕ್ಯಾಶಿಫೈಲ್ ನೋಡೋದು 18,000 ಅಂತ, ನಿಮ್ಮ ಹತ್ರ ಹೆಂಗೆ 10,000 ಅಂತ ಕೇಳಿದೆ. ಇಲ್ಲ ಹಂಗೆ ಹೋಗ್ರಿ ಅಲ್ಲೇ ಸೇಲ್ ಮಾಡಿರಿ ಅಂತ ಹೇಳ್ದ. ನನ್ನ ಮಗ ನನಗೆ ಅಲ್ಲೇ ಸೇಲ್ ಮಾಡಿರಲ್ಲ, ಅಲ್ಲೇ ಪರ್ಚೇಸ್ ಮಾಡಿ ಅಂತ. ಸೇಲ್ ಮಾಡಿರಿ ಅಂತೇಳಿ ನನ್ನ ಫೋನ್ಗೆ ರೀವ್ಯಾಲ್ಯೂ 18,000 ಕೊಡ್ತೀನಿ ಅಂದ. ಕ್ಯಾಶಿಫೈಲ್ ಅಣ್ಣ, ಐಪ್ಲಾನೆಟಲ್ಲಿ 10,000 ಕೊಡ್ತೀನಿ ಅಂದ. ಹಾಗೆ ಗ್ಲಾಸ್ ಅಷ್ಟೇ ಹೊಡೆದೋಗಿರೋದು. ಫೋನ್ ಮಾಡಿದ್ದೆ, ನಮ್ಮ ಅಂಗಡಿ ಹತ್ರ ಇದ್ದೀನಿ ಅಂತ. ಸರಿ ಮನೆ ಹತ್ರ ಬಾ ಅಂತ ಫೋನ್ ಮಾಡಿದ್ರೆ ಅರ್ಧ ಗಂಟೆಯಿಂದ ನೋಡ್ತಾಯಿದ್ದೀನಿ. ನಮ್ಮ ಅಂಗಡಿಯಿಂದ ಮನೆ ಹತ್ರ ಬರೋಕ್ಕೆ ಅರ್ಧ ಗಂಟೆ ಇನ್ನೂ ಬಂದಿಲ್ಲ. ನಾನೇ ನಡ್ಕೊಂಡು ಹೋಗ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಗಾಡಿ ಅವನ ಹತ್ರ ಐತೆ. ಎಷ್ಟು ಕಾಯಿಸ್ತಾನೆ, ಸುಳ್ಳು ಹೇಳ್ತಾನಂದರೆ ನನ್ನ ಮಗ. ಲೈಫಲ್ಲೂ ನಾನು ಯಾರು ನಂಬೋದು, ನನ್ನ ಮಗನ ನಂಬಾರ್ದು ಗಾಯ್ಸ್. 1 ಅವರಿಂದಲೇ 1 ಅವರಿಂದ ಕಣಲು 1 ಅವರಿಂದ ಅಂಗಡಿ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ ಅಂದಿದ್ದು ನೀನು. ಎಷ್ಟು ಆಯ್ತು? ಎಷ್ಟು ಫೋನ್ ಮಾಡಿ ಆಯ್ತು ಸರ್, ಎಷ್ಟು ಫೋನ್ ಮಾಡಿದ್ದೀನಿ ನೋಡು. ಎಷ್ಟು ನೋಡಿಲ್ಲ, ಬಿಸಿ ಬರ್ತೈತೆ ನೋಡಿಲ್ಲ. ಬಿಜಿ ಅಲ್ಲಿ ಬಂತು ನೋಡ. ಇಲ್ಲಿ ನೀನು ಒಬ್ಬನೇ 5 ಫೋನ್ ಮಾಡೋದು. 5 ಫೋನು ಲೋ, ನೀನು 3 ಅವ್ರು 5 ಮಾಡೋದು. ನಂದಲ್ಲಿ ತೋರಿಸ್ಲಿ ಯಾರು ಮಾಡಿರ್ತಾರೆ. ನೀನು ಡವ್ ಮಾಡಿರ್ತಾಳೆ, ಇನ್ನಾರು ಮಾಡಿರ್ತಾರೆ. ಏನಕ್ಕೆ ಇಷ್ಟೊಂದು ಕಾಯಿಸ್ತೇನೆ ನನ್ನ ಮಗ. ಲೇ ಮನೆಯಿಂದ ನಡ್ಕೊಂಡೆ ಬಂದ್ಬಿಟ್ಟೆ ಕಣೋ. ಗುರುವಾರ ಅಲ್ಲ ಇವತ್ತು. ಎಲ್ಲಿ ಏನಾಯ್ತು ಗಾಡಿಗೆ? ಫುಲ್ ಮಾಸ್ಕ್ ಪೀಸ್ಗೆಲ್ಲ ಹೊಡೆದೋಗೈತೆ ನೋಡು. ಹ್ಞೂ ಅದೇ ಯಾವುದೋ ಬೇರೆದಕ್ಕೆ ಆಕ್ಸಿಡೆಂಟ್ ಹಿಡ್ದು. ಈ ಸೈಟ್ರಿ ಇದೇನೆ ಇದು. ಬಳೆ ಬೇರೆ ಬರ್ತೈತೆ. बस थैंक यू मैं पूरा का पूरा वीडियो देखता हूँ. मैं तुम्हारा बहुत बड़ा फ्रेंड हूँ. थैंक्स हाय. ये फोटो तो दे दो. बस नेक्स्ट टाइम अभी टाइम नहीं है यार. टाइम है, किधर जाना. थैंक यू. नेक्स्ट टाइम. ಸೊ ಗೈಸ್, ಫೈನಲಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಗುರುವಾರ ಇವತ್ತು ಬೇಗ ಹೋಗ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಎಲ್ಗೂ ಹೋಗ್ಬೇಕು ನಾನು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಬೇಗ ಹೋಗ್ತಾಯಿದ್ದೀನಿ. ಗಾಡಿ ರೂಮ್ ಹತ್ರ ಹಾಕಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಒಂದು ಹೊಸ ಕ್ರಾಕ್ಸ್ ಬುಕ್ ಮಾಡಿದ್ದೆ, ಬಂದೈತೆ. ಫಸ್ಟ್ ಹಾಕೋಬೇಕು ಅದನ್ನ. 4,000 ಕೊಟ್ಟು ತರಿಸಿ ಗಾಯ್ಸ್. 4,000 ಫಸ್ಟ್ ಟೈಮ್.
ಚಪ್ಪಲಿ ಇದ್ರೆ ನಡೆದು ಕಾಲೆಲ್ಲ ಒಂಥರ ನೋವು ಅಂದರೆ ನೋವು. ಅಭ್ಯಾಸ ಮಾಡ್ಕೋಬೇಕು. ತುಂಬ ವರ್ಷ ಆಗಿತ್ತು ಚಪ್ಪಲಿ ಬಿಟ್ಟು ನಡೆದು. ಇವತ್ತು ನಡೀತಾ ಏನು ಸಾನಿಧ್ಯ ದೇವಸ್ಥಾನಕ್ಕೆ ಬಂದೆ. ನೈಟ್ ಜೀವನ್ ಮನೆಯಿಂದ ತೆಪ್ಕೊಂಡ್ಬಿಟ್ಟೆ ವಾಚು. ಚೆನ್ನಾಗೈತಾ ಕಮೆಂಟ್ ಮಾಡಿ. ಇವಾಗ ಒಂದು ರೌಂಡು ಟೆನ್ಷನ್ ಆಗ್ಬಿಟ್ಟೆ. ಒಳಗಡೆ ಹೋಗು ದೇವಸ್ಥಾನಕ್ಕೆ ಹೋಗಿ ಆಚೆ ಕಡೆ ಬರ್ತಾಯಿದ್ದೀನಿ, ಚಪ್ಪಲಿ ಹುಡುಕ್ತಾಯಿದ್ದೀನಿ, ಎಲ್ಲೋಯ್ತು ಅಂತ ಹುಡ್ಕಾಡ್ತಾಯಿದ್ದೀನಿ. ಆಮೇಲೆ ಜ್ಞಾಪನ ಮಾಡ್ಕೊಂಡು ಇವತ್ತು ಚಪ್ಪಲಿನೇ ಹಾಕೊಂಬಂದಿಲ್ಲ, ನನಗೆ ಬಂದಿದ್ದೀನಿ ಅಂತ. ಎಂಥ ಮೆಂಟಲ್ ನನ್ನ ಮಗ ಗೈಸ್ ನಾನು. ಅಣ್ಣ ಇದು ಕ್ಯಾಟ್ಗೆ ಬೋನ್ ಬರುತ್ತಲ್ಲ ಅದೈತಾ? ಇದು ಸೊ ಲಾಸ್ಟ್ ಟೈಮು ದೀಪಾವಳಿಗೆ ನಮ್ಮ ಅಂಗಡಿಗೆ ಒಂದು ಬೆಕ್ಕು ತಂದಿದ್ದೀರಿ. ಆ ಬೆಕ್ಕುಗೆ ಆಟ ಆಡೋಕ್ಕೆ ಏನೂ ಇಲ್ಲ, ಬಂದಾಗೆಲ್ಲ ಬರೀ ಚಪ್ಪಲಿ ಕಚ್ತಾ ಇರುತ್ತೆ. ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ಬಾಲ್ ಆಟಾಡುತ್ತೋ ಇಲ್ಲ ಗೊತ್ತಿಲ್ಲ. ಇದೆರಡು ತೊಗೊಂಡಿದ್ದೀನಿ. ಆಮೇಲೆ ನಾನು ಬೆಕ್ಕಿಗೆ ಬೋನ್ ಹುಡ್ಕೋಣ ಅಂತ ಬಂದೆ, ಬೋನ್ ಸಿಕ್ಕಿಲ್ಲ ಅದರದ್ದು. ತುಂಬ ದೊಡ್ಡ ಸಿಗುತ್ತೆ, ಅದ್ರ ಬಾಯಿಗೆ ಆಗಲ್ಲ, ಅದಕ್ಕೆ ತೊಗೊಂಡಿಲ್ಲ. ಇಲ್ಲ ಅಣ್ಣ 4,000 ಅಣ್ಣ ಸೀರಿಯಸ್ ಆಗಿ. ನಮ್ಮ ಅಣ್ಣ ನಿಜವಾಗ್ಲೂ ಒರಿಜಿನಲ್ ಕ್ರಾಕ್ಸ್ ಹೋಗಿದ್ದೆ ದುರ್ಗಾಪುರ ದೇವಸ್ಥಾನಕ್ಕೆ. ಇಲ್ಲ ಅಣ್ಣ ನೀ ಸೀರಿಯಸ್ ಆಗಿ ಒರಿಜಿನಲ್ ಅಣ್ಣ ಅದು. ಅಣ್ಣ ಬಿಲ್ ಆಯ್ತು ಅಣ್ಣ, ಬೇಕಾ ತೋರಿಸ್ಲಣ್ಣ, ಅಂಗಡಿಲಿ ಐತೆ ಬಿಲ್ಲು. ಒರಿಜಿನಲ್ ಕ್ರಾಕ್ಸ್ ಬಿಲ್ ಐತಣ್ಣ ತೊಗೊಂಡಿರೋದು. ಸೊ ಗೈಸ್ ನಿನ್ನೆ ಹೇಳಿದ್ನಲ್ಲ ಚಪ್ಪಲಿ ಬುಕ್ ಮಾಡಿದ್ದೆ ಕ್ರಾಕ್ಸ್ ಅಂತ, ನಿನ್ನೆ ತೋರಿಸೇ ಇಲ್ಲ. ಸೊ ಗೈಸ್ ಇವೇ ಕ್ರಾಕ್ಸ್ ನಿನ್ನೆ ತೊಗೊಂಡಿದ್ದಾಗಲೇ ಯೂಸ್ ಮಾಡಿಬಿಟ್ಟಿದ್ದೀನಿ, ಗಲೀಜೈತೆ. 4,000 ಕೊಟ್ಟು ತೊಗೊಂಡಿದ್ದೀನಿ ಗೈಸ್. ಯಾರೂ ನಂಬ್ತಾನೆ ಇಲ್ಲ. ಏನಕ್ಕಂದರೆ ಇಷ್ಟು ದಿನ ಬರೀ ನಾನು 400-500 ಚಪ್ಪಲಿ ಆಗ್ತಿದ್ದೆ, ಒಂದೇ ಸಲ 4,000 ಆಗ್ತಾಯಿದ್ದೀನಿ ಅಂದರೆ ಯಾರು ನಂಬಲ್ಲ, ರೇಗಿಸ್ತಾರೆ. ಇಲ್ಲ ಅಣ್ಣ ಸೀರಿಯಸ್ ಆಗೋಣ. ಇವಾಗ ಮಲ್ಲೇಶ್ವರಂಗೆ ಹೋಗ್ಬೇಕು ಅಣ್ಣ. ಇಲ್ಲ ಅಣ್ಣ ಏನೋ ಸ್ವಲ್ಪ ಕೆಲಸ ಆಯ್ತಣ್ಣ. ಸೊ ಗೈಸ್ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.